ಬರೋದನ್ನು ನಾವು ನೋಡಿದಾಗ ಸಹಜವಾಗಿ ಶಿಕ್ಷಣ ಗುಣಮಟ್ಟ ಏನಾಗಿಬಿಡುತ್ತೆ, ಡೌನ್ ಆಗಿಬಿಡ್ತದೆ ಅಂತ. ಇವತ್ತು ನಾವು ನೋಡ್ತಾ ಇದ್ದೀವಿ SLC PUC ಹುಡುಗರು ಈ ಒಂದು ಎಕ್ಸಾಮ್ದಲ್ಲಿ ರಿಟರ್ನ್ ಎಕ್ಸಾಮ್ 100ಕ್ಕೆ 100 ತೊಗೊಳ್ಳೋಂಥ ಒಂದು ವಾತಾವರಣ ನೋಡ್ತಾ ಇದ್ದೀವಿ. ಇದು ಕಾರಣ ಕೋಚಿಂಗ್ ಸೆಂಟರ್ಗಳು ಅವ್ರಿಗೆ ಏನು ಎಕ್ಸಾಮ್ ಪರ್ಪಸ್ ಅಷ್ಟು ಬಹಳ ಮಾಡಿದಂಗೆ ಮಾಡಿ ಮಕ್ಕಳನ್ನ ತಯಾರು ಮಾಡಿ ಅಕ್ಷರ ಚೆಂದಾಗಿ ಮಾಡಿಕೊಂಡು ಮತ್ತೇನು ಮಾಡಿ ಅವುಗಳನ್ನು ಹೊರಳಿ ಮಾಡಿಸಿ ಸಹಜವಾಗಿ ಕ್ವಶನ್ ಪೇಪರ್ ಅವ್ರಿಗೆ ಬೇಕಾದ ತೆಗಿಸಿ ಮಕ್ಕಳಲ್ಲಿ ಜಿಜ್ಞಾಸೆ ಅಥವಾ ಬೆಳೆಯುವಂಥದ್ದು. ಇವತ್ತು ನೋಡಿ CV ರಾಮಣ್ಣ ಅಂತವರು ಅಂಥ ದೊಡ್ಡ ವಿಜ್ಞಾನ ನಮ್ಮ ಇಂಡಿಯಾದಿಂದ ಎಷ್ಟು ಜನ ಬರ್ತಾಯಿದ್ದಾರೆ, ಕರ್ನಾಟಕದಿಂದ ಎಷ್ಟು ಜನ ಬರ್ತಾಯಿದ್ದಾರೆ, ಇದು ಭಾಳ ಪ್ರಶ್ನೆ ಮಾಡುವಂಥ ವಿಷಯ ಅದ. ಒಬ್ಬ 62% ಮಾಡಿದಂಥ ಒಬ್ಬ CV ರಾಮಣ್ಣವರು ನೋಬೆಲ್ ಬಹುಮಾನ ಪಡಿತಾರೆ. ಒಬ್ಬ ಗೀತಾಂಜಲಿ ಅನ್ನೋದು ಕೃತಿ ರಚನೆ ಮಾಡಿದಂಥ ರವೀಂದ್ರ ಠಾಗೂರ್ ಅವರು ಸಹಿತ ಒಂದು ನೋಬೆಲ್ ಬಹುಮಾನ ಪಡ್ಕೊಳ್ತಾರೆ. ಅದರಿಂದ ನಮ್ಮ ನೋಬೆಲ್ ಬಹುಮಾನ ಇಲ್ಲ. ಇದು ಕೇವಲ ನೋಬೆಲ್ ಒಂದು ರಾಜಕೀಯ ಅಂತ ಅನ್ಲಿಕ್ಕೆ ಆಗುವುದಿಲ್ಲ. ನಮ್ಮಲ್ಲಿ ಯಾವ ಪ್ರಮಾಣದಲ್ಲಿ 90 ಯಾರಿಗೆ ಕೇಳಿ ವಿದ್ಯಾರ್ಥಿ 90, 95, 98 ಇಷ್ಟೆಲ್ಲ ತೊಗೊಂಡು 98 ಸಾಮಾನ್ಯ ಅಲ್ಲ, 100 ಸಮೀಪ ಆದಂಗೆ ಆಯಿತು. ಕೇವಲ 52% ತೊಗೊಂಡಂಥ ಎಡಿಸನ್ ಅಲ್ವಾ, ಎಡಿಸನ್ ಏನೆಲ್ಲ ಮಾಡಿದ ಅನ್ನೋದು ನಮಗೂ ಗೊತ್ತದ, ನಿಮಗೂ ಗೊತ್ತದ. ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮಲ್ಲಿ ವೈಜ್ಞಾನಿಕತೆ ಪರ್ಫೆಕ್ಟಾಗಿ ಬೆಳೀತಾರೆ. ಇದರ ಕಾರಣ ಸರ್ಕಾರ ತನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಯಾವ ಮಕ್ಕಳ ಯೋಗ್ಯರನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಪ್ರಾಮಾಣಿಕ ಅವಕಾಶ ಕೊಟ್ಟರೆ ಈ ಖಾಸಗೀಕರಣದಿಂದ ಆಗುತ್ತಿರುವಂಥ ಅಪಾಯಕಾರಿ ಬೆಳವಣಿಗೆ ನಿಲ್ಲಿಸ್ಬೋದು. ಅಮೇರಿಕಾದಲ್ಲಿ ಏನದಪ್ಪ ಅಂತಂದ್ರೆ ಯುರೋಪ ಇವೆಲ್ಲ ದೇಶಗಳಲ್ಲೇ ಖಾಸಗೀಕರಣದಲ್ಲೂ ಸಹಿತ ಸರ್ಕಾರ ಅವರಿಗೆ ಏನಪ್ಪ ಸಬ್ಸಿಡಿ ಕೊಟ್ಟು ಮತ್ತೇನು ಕೊಟ್ಟು ತಮ್ಮದು ಪ್ರಾಂಜಲವಾಗಿ ಎಕ್ಸಾಮ್ ನಡೆಸುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಹೀಗಾಗಿ ಒಳ್ಳೊಳ್ಳೆ ಜ್ಞಾನಿಗಳು ವಿಜ್ಞಾನಿಗಳು ಪ್ರತಿ ವರ್ಷ ಬರ್ತಾ ಇರ್ತಾರೆ, ನೋಬೆಲ್ ಬಹುಮಾನ ಪಡಿತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಸರ್ಕಾರ ಜವಾಬ್ದಾರಿ